ಲಕ್ಷಣವಾಗಿತ್ತು. ಶ್ರೀರಾಮಚಂದ್ರ ಬಾಳಿದ್ದೇ ಹಾಗೆ. ನಾಯಕನ ಲಕ್ಷಣ ನೇತಾ. ನಾಯಕನೆಂದರೆ, ರಾಜನೆಂದರೆ ಹೇಗಿರಬೇಕು? ರಾಮನಂತಿರಬೇಕು. ಯಾಕೆ? ನೇತಾ ವಿನೀತಃ. ರಾಮನ ಮೊಟ್ಟ ಮೊದಲನೆಯ ಗುಣ ಆತ ವಿನೀತ. ರಾಮ ಪೂರ್ವಾಭಿಭಾಷಿ. ಯಾರಾದರೂ ಎದುರುಗಡೆ ಸಿಕ್ಕಿದವಾಗ ಅವ್ರು ನನ್ನ ಜೊತೆ ಮೊದಲು ಮಾತಾಡ್ಲಿ, ನಾನು ಯಾಕೆ ಮಾತಾಡಬೇಕು ಅಂತ ರಾಮನ ಯೋಚನೆ ಇರಲಿಲ್ಲ. ಹಿರಿಯರು ಸಿಕ್ಕಿದರೆ ಆದರ, ಕಿರಿಯರು ಸಿಕ್ಕಿದರೆ ವಿಶ್ವಾಸವನ್ನ ತೋರುವವನು, ಸಮಾನ ವಯಸ್ಕರು ಸಿಕ್ಕಿದರೆ ಸ್ನೇಹವನ್ನ ತೋರುವವನು ರಾಮ. ರಾಮನನ್ನ ಪೂರ್ವಾಭಿಭಾಷಿ ಅಂತ ಕರೆಯುವುದಕ್ಕೆ ಮೊದಲು ಮಾತನಾಡುವವನವನು. ವಿನೀತಃ ಮಧುರಃ. ರಾಮನು ಮಧುರನಾದಂಥವನು. ಸದಾಕಾಲ ಜೇನಿನಂತಹ ಮಾತವನದ್ದು. ಅವನ ಮಾತುಗಳನ್ನು ಕೇಳ್ತಾ ಇರಬೇಕಾಗಿದ್ರೆ ಅಯೋಧ್ಯೆಯ ಪುರವಾಸಿಗಳಿಗೆ ಮತ್ತೆ ಮತ್ತೆ ರಾಮ ಮಾತಾಡಬೇಕು, ರಾಮ ಮಾತಾಡಬೇಕು, ರಾಮ ಮಾತಾಡಬೇಕು, ರಾಮ ನಮ್ಮ ಮನೆಯ ತೊಟ್ಟಿಲಿನಲ್ಲೂ ರಾಮನೇ ಹುಟ್ಟಬೇಕು ಅನ್ನುವ ಯೋಚನೆ. ಮಧುರಃ. ದಕ್ಷಃ ಮೂರನೆಯ ಗುಣ.